ಭಾವನವನವೀನ ತೊರೆಯ ನೀರದು ಹರಿದು ಹಳತನ್ನು ತೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಮೊಗ್ಗು ದಳಗಳ ಬಿಡಿಸಿ ಕುಸುಮವನು ಪೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಪದಗಳ ಪುರದಲ್ಲಿ ಹೊಸ ಕಾವ್ಯ ದೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಭಾವನವನವೀನ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಭಾವ ನವನವೀನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರದೀಪ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್. ಮನದಾಳದ ಮಾತುಗಳು ಭಾವಪೂರ್ಣ ಸಾಲುಗಳಾಗಿ ಹಾಡುವ ಕಾಡುವ ಗೀತೆಗಳೇ ಭಾವಗೀತೆ. ಒಂದು ಸುಂದರವಾದ ಸನ್ನಿವೇಶ, ಪ್ರಕೃತಿಯ ಸೌಂದರ್ಯ, ದೇವರಲ್ಲಿ ನಾವು ಇಡುವ ಮೊರೆ, ಇವೆಲ್ಲವೂ ಅರ್ಥಗರ್ಭಿತವಾಗಿ ಕವಿಯ ಭಾವಕ್ಕೆ ಅನುಗುಣವಾಗಿ ಹೊರಹೊಮ್ಮುವುದೇ ಇದರ ವಿಶೇಷ. ನಿಜ, ಅಂತಹದೇ ಭಾವಗೀತೆಗಳನ್ನು ಇವತ್ತು ನಾವು ನಿಮ್ಮ ಮುಂದೆ ತಂದಿದ್ದೇವೆ. ಕವಿಯ ಭಾವಪೂರ್ಣವಾದ ಗೀತೆಗಳು. ಅದರಲ್ಲೂ ಇವತ್ತಿನ ವಿಶೇಷತೆ ಏನಪ್ಪಾ ಅಂದರೆ, ನಮ್ಮ ಜನಪ್ರೀತಿಯ ಕವಿಗಳಾದ ಡಾಕ್ಟರ್ ಎಚ್.ಎಸ್. ವೆಂಕಟೇಶಮೂರ್ತಿ, ಹೋದಿಗೆರೆ ಶಾನುಭೋಗ ವೆಂಕಟೇಶಮೂರ್ತಿ ಇವರು ಜನಿಸಿದ್ದು ಜೂನ್ 23, 1944ರಲ್ಲಿ. ಓದಿದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ. ಆದರೆ ಅವರನ್ನು ಸೆಳೆದದ್ದು ಕನ್ನಡದ ಕಾವ್ಯ ಲೋಕ. ಸೇಂಟ್ ಜೋಸೆಫ್ಸ್ ಕಾಲೇಜ್ನಲ್ಲಿ ಹಲವಾರು ವರ್ಷಗಳ ಕಾಲ ಕನ್ನಡ ಪ್ರೊಫೆಸರ್ ಆಗಿ ಇವರು ಸೇವೆಯನ್ನು ಸಲ್ಲಿಸಿದರು. ಜೊತೆಯಾಗಿ ಭಾವಗೀತೆಯ ಪ್ರಪಂಚಕ್ಕೆ ಇವರ ಕೊಡುಗೆ ಅಂತೂ ಅನನ್ಯವಾದದ್ದು. ಡಾಕ್ಟರ್ ಸಿ ಅಶ್ವಥ್, ಮೈಸೂರು ಅನಂತಸ್ವಾಮಿ, ಹಲವಾರು ಹಿರಿಯರು, ದಿಗ್ಗಜರು ಮತ್ತೆ ಉದಯೋನ್ಮುಖ ಗಾಯಕರು ಎಲ್ಲರನ್ನೂ ಪ್ರೋತ್ಸಾಹಿಸಿದ ಒಬ್ಬ ಹಿರಿಯ ಚೇತನ ಡಾಕ್ಟರ್ ಎಚ್.ಎಸ್. ವೆಂಕಟೇಶಮೂರ್ತಿ. ಅವರ ಅದ್ಭುತವಾದ ಕೆಲವು ಗೀತೆಗಳನ್ನು ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಹಾಗೆ ಅವರೊಂದಿಗೆ ಕಲಾವಿದರೆಲ್ಲರೂ ಕಳೆದ ಒಡನಾಟಗಳನ್ನು ಹಂಚಿಕೊಳ್ತಾ ಇದ್ದೀವಿ ಮತ್ತು ಆ ಹಾಡುಗಳ ಹಿಂದೆ ಇರುವಂಥ ಕೆಲವು ಸನ್ನಿವೇಶಗಳನ್ನು ನಿಮಗೆ ಹೇಳಲಿದ್ದೇವೆ. ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಸಹ ಕಲಾವಿದರ ಪರಿಚಯವನ್ನು ಮಾಡುವುದಕ್ಕೆ ಇಷ್ಟಪಡುತ್ತೇನೆ. ನಾಡು ಕಂಡ ಅಪ್ರತಿಮ ಕೀಬೋರ್ಡ್ ವಾದಕರು ನಗರ ಶ್ರೀಕೃಷ್ಣ ಉಡುಪ, ಮ್ಯಾಂಡೋಲಿನಲ್ಲಿ ವೀರೇಂದ್ರ, ಪರ್ಕಷನ್ನಲ್ಲಿ ಸುಮುಖ್ ರವಿಶಂಕರ್, ಕೊಳಲು ವಾದನದಲ್ಲಿ ರಮೇಶ್ ಕುಮಾರ್ ಜಿಎಲ್ ಹಾಗೂ ತಬಲಾ ವಾದನದಲ್ಲಿ ಲೋಕೇಶ್ ಆರ್. ಮತ್ತೊಮ್ಮೆ ಎಲ್ಲ ಕಲಾವಿದರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಗಾಯನದಲ್ಲಿ ಇವತ್ತು ನಮ್ಮೊಂದಿಗೆ ಇಬ್ಬರು ಅಪ್ರತಿಮವಾದ ಕನ್ನಡದ ಸುಪ್ರಸಿದ್ಧ ಕಲಾವಿದರು ಬಂದಿದ್ದಾರೆ. ಶ್ರೀ ರಾಘವೇಂದ್ರ ಬೀಜಾಡಿ ಮತ್ತು ಶ್ರೀಮತಿ ಸುಪ್ರಿಯಾ ರಘುನಂದನ್. ಮೊದಲ ಗೀತೆಯನ್ನು ಹಾಡಲಿಕ್ಕೆ ಬರ್ತಿದ್ದಾರೆ ಸುಪ್ರಿಯಾ ರಘುನಂದನ್ ಅವರು. ದಯವಿಟ್ಟು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಸುಪ್ರಿಯಾ ಅವರೇ, ನಿಮಗೆ ಸ್ವಾಗತ ಸುಸ್ವಾಗತ. ಧನ್ಯವಾದಗಳು. ನಮ್ಮ ಗಾಯನ ಕಾರ್ಯಕ್ರಮವನ್ನು ನಾವು ಈಗ ಶುರು ಮಾಡ್ತಾ ಇದ್ದೀವಿ. ನೆನಪುಗಳೇ ಹಾಡಾದಾಗ ಆ ಹಾಡಿನ ಕಹಿಯ ಅಂಶಗಳು ಮತ್ತೆ ಬರುವುದು ಬೇಡ ಎಂದು ಕವಿತೆಯನ್ನೇ ಕೋರುವ ಒಂದು ಗೀತೆ ನನ್ನ ಹಳೆಯ ಹಾಡುಗಳೇ. ಸುಪ್ರಿಯಾ ರಘುನಂದನ್ ಅವರ ಧ್ವನಿಯಲ್ಲಿ ಮೈಸೂರು ಅನಂತಸ್ವಾಮಿಯವರ ರಾಗ ಸಂಯೋಜನೆ. ಈಗ ಕೇಳಿ. ನಾನು ಒಂಟಿ ಚಡಪಡಿಸುವ
ಹೃದಯ 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 ನನ್ನ ಹಳೆಯ ಹಾಡುಗಳೇ, ನನ್ನ ಹಳೆಯ ಹಾಡುಗಳೇ, ನಿಮ್ಮೊಳಿರಲಿ ಕೊಂಚ ದಯ. ನನ್ನ ಹಳೆಯ ಹಾಡುಗಳೇ, ನಿಮ್ಮೊಳಿರಲಿ ಕೊಂಚ ದಯ. ನಾನು ಒಂಟಿ, ನಾನು ಒಂಟಿ, ನನ್ನೊಡನಿದೆ ಚಡಪಡಿಸುವ ಹೃದಯ. ನನ್ನ ಹಳೆಯ ಹಾಡುಗಳೇ, ನಿಮ್ಮೊಳಿರಲಿ ಕೊಂಚ ದಯ. ನಾನು ಒಂಟಿ, ನನ್ನೊಡನಿದೆ ಚಡಪಡಿಸುವ ಹೃದಯ. ನನ್ನ ಹಳೆಯ ಹಾಡುಗಳೇ. ನೋಡಬೇಡಿ ತಿವಿಯುವಂತೆ, ಬಿಡದಿರಿ ಹಾಯ್ ಬಿಸಿಯುಸಿರು. ನೋಡಬೇಡಿ ತಿವಿಯುವಂತೆ, ಬಿಡದಿರಿ ಹಾಯ್ ಬಿಸಿಯುಸಿರು. ಕರೆಯಬೇಡಿ ಕರೆಯಬೇಡಿ ಕಣ್ಣ ನೀರು, ಕರೆಯಬೇಡಿ ಕಣ್ಣ ನೀರು. ಅಳಿಸುವಂತೆ ಬರೆದ ಹೆಸರು ನನ್ನ ಹಳೆಯ ಹಾಡುಗಳೇ, ನಿಮ್ಮೊಳಿರಲಿ ಕೊಂಚ ದಯ. ನನ್ನ ಹಳೆಯ ಹಾಡುಗಳೇ. ಈರುಳಿನಲ್ಲಿ ಸುರಿವ ಮಳೆ, ಆಳದಲ್ಲಿ ಮೊರೆವ ಹೊಳೆ. ಆಳದಲ್ಲಿ 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 ಮೊರೆವ ಹೊಳೆ. ಈರುಳಿನಲ್ಲಿ ಸುರಿವ ಮಳೆ, ಆಳದಲ್ಲಿ ಮೊರೆವ ಹೊಳೆ. ಇಳಿಸಬೇಡಿ ದೋಣಿ ದೋಣಿ ದೋಣಿ, ಇಳಿಸಬೇಡಿ ದೋಣಿ. ಹೊಳೆಗೆ ಉಕ್ಕುತ್ತಿರುವ ಈರುಳಿನೊಳಗೆ, ಉಕ್ಕುತ್ತಿರುವ ಈರುಳಿನೊಳಗೆ. ನನ್ನ ಹಳೆಯ ಹಾಡುಗಳೇ, ನಿಮ್ಮೊಳಿರಲಿ ಕೊಂಚ ದಯ. ನನ್ನ ಹಳೆಯ ಹಾಡುಗಳೇ.
ನಿಂತ ನೆಲನ ನಿಂತ ನೆಲ ನುಡಿಸಬೇಡಿ ಮತ್ತೆ ಕೊಳಲು ನುಡಿಸಬೇಡಿ ಮತ್ತೆ ಕೊಳಲು ಚಿಮ್ಮಬಹುದು ಒಳಗಿನಳಲು ಚಿಮ್ಮಬಹುದು ಒಳಗಿನಳಲು ನನ್ನ ಹಳೆಯ ಹಾಡುಗಳೇ ನಿಮ್ಮೊಳಿರಲಿ ಕೊಂಚದಯ ನಾನು ಒಂಟಿ ನಾನು ಒಂಟಿ ನನ್ನೊಡನಿದೆ ಚಡಪಡಿಸುವ ಹೃದಯ ನನ್ನ ಹಳೆಯ ಹಾಡುಗಳು ನನ್ನ ಹಳೆಯ ಹಾಡುಗಳೇ ನನ್ನ ಹಳೆಯ ಹಾಡುಗಳೇ ನನ್ನ ಹಳೆಯ ಆಹಾ, ಬಹಳ ಸುಮಧುರವಾಗಿ ಈ ಒಂದು ಗೀತೆಯನ್ನು ಪ್ರಸ್ತುತಪಡಿಸಿದ್ವಿ ಸುಪ್ರಿಯ ಅವರೇ. ಥ್ಯಾಂಕ್ ಯು ಪ್ರವೀಣ್. ಮೈಸೂರು ಅನಂತಸ್ವಾಮಿ ಅವರ ಈ ಒಂದು ಸ್ವರ ಸಂಯೋಜನೆಯ ಗೀತೆ ಬಹಳ ಜನಮಾನಸ ಗೆದ್ದಿರುವಂಥ ಗೀತೆ. ಅದರಲ್ಲಿ ಕೆಲವರೇ ಮಾತ್ರ ಈ ಹಾಡನ್ನ ಕರೆಕ್ಟಾಗಿ ಹಾಡಬಲ್ಲರು. ಅದರಲ್ಲಿ ಸುಪ್ರಿಯಾ ಅವರು ಪ್ರಾಬಬ್ಲಿ ಒಬ್ಬರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ HSV ಅವ್ರಿಗೂ ಕೂಡ ಇದು ಬಹಳ ಫೇವ್ರೇಟ್ ಆಗಿತ್ತು. ನೋಡಮ್ಮ, ಇವತ್ತು ನನ್ನ ಹಳೆಯ ಹಾಡುಗಳೇ ಹಾಡ್ಬಿಡಮ್ಮ ಅಂತಲೂ ಹೇಳ್ತಿದ್ರು ಸುಪ್ರಿಯಾ ಅವರಿಗೆ ಅಲ್ವಾ? ಖಂಡಿತ. ನನ್ನದೊಂದು ಪ್ರಶ್ನೆ, ಈ ನನ್ನ ಹಳೆಯ ಹಾಡುಗಳೇ ಹಾಡನ್ನು ಹಾಡಬೇಕು ಅಂತ ಶುರು ಮಾಡಿದಾಗ ನಿಮಗೆ ಹಾಡು ಜ್ಞಾಪಕ ಬರುತ್ತೋ ಅಥವಾ ಕವಿಯ ಸಾಲುಗಳು ಜ್ಞಾಪಕ ಬರುತ್ತೋ? ಜೀವನ ಅನುಭವಕ್ಕೆ ಸರಿಯಾಗಿ ಬರುವಂಥ ಸನ್ನಿವೇಶಗಳಿರಬಹುದು. ಗಾಯಕರಾಗಿ ಹೆಚ್ಚಾಗಿ ಗೀತೆಗಳನ್ನು ಹಾಡಬೇಕಾದ್ರೆ ಅದು ನಮಗೆ ನಾವೇ ಅಳವಡಿಸ್ಕೊಂಡು ಸಂದರ್ಭಕ್ಕೋ ಅಥವಾ ಅನುಭವಕ್ಕೋ ಹಾಗೆ ಆ ರೀತಿಯಲ್ಲಿ ಆಲೋಚನೆಗಳು ಬರೋದು ಸಹಜ. ಈ ಹಾಡು ಹಾಡಬೇಕಾದ್ರೆ ನನಗೆ ನಿಸಾರ್ ಅಹಮದ್ ಅವರ ಒಂದೆರಡು ಸಾಲುಗಳು ನೆನಪಾಗುತ್ತೆ. ಕಲ್ಲಿನಂದದಿ ಬಿದ್ದು ತಿಳಿಯಾದ ಎದೆಗೊಳವ ರಾಡಿಗೊಳಿಸದಿರು ಮಧುರ ನೆನಪೆ ಅಂತ ಎಲ್ಲ ಮರೆತಿರುವಾಗ ಹಾಡಲು ಬರೆದಿದ್ದಾರೆ. ಅದನ್ನೇ HSV ಅವರು ಅದಕ್ಕೆ ಬೇರೆಯ ರೂಪ ಕೊಟ್ಟಿದ್ದಾರೆ. ಆ ನೆನಪುಗಳಿಗೆ ಸಟಲ್ಲಾಗಿ ಹೇಳಿದ್ದಾರೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ನಿಮ್ಮೊಳಿರಲಿ ಕೊಂಚ ದಯ ಅಂತ. ಅದನ್ನು ಅಷ್ಟೇ ಅದ್ಭುತವಾಗಿ ಮೈಸೂರು ಅನಂತ ಸ್ವಾಮಿ ಅವರು ಸಂಯೋಜನೆ ಮಾಡಿದ್ದಾರೆ. ಆ ಕೊಂಚ ಅನ್ನೋದು ಕೂಡ ಕೊಂಚ ದಯ, ಇಟ್ ಇಸ್ ಸೋ ಮಚ್, ಎಷ್ಟು ರಿಕ್ವೆಸ್ಟ್ ಇದೆ ಅದರಲ್ಲಿ. ಹಾಗೆ ನೋಡಬೇಡಿ ತಿವಿಯುವಂತೆ, ಎಷ್ಟು ಡ್ರಮ್ಯಾಟಿಕ್ ಆಗಿ. ಹಾಗೆ ಅದರಲ್ಲಿರೋ ಕೆಲವು ಸೈಲೆನ್ಸ್ಗಳು, ನಿಶಬ್ದ. ನಿಮ್ಮೊಳಿರಲಿ ಕೊಂಚ ದಯ, ನಿಮ್ಮೊಳಿರಲಿ ಕೊಂಚ ದಯ ನನ್ನ ಹಳೆಯ ಹಾಡುಗಳೇ. ಸಾಹಿತ್ಯ ಸಂಗೀತ ಎರಡೂ ಒಂದಕ್ಕೊಂದು ಹೇಳಿ ಮಾಡಿದ ಹಾಗಿರೋದು ಅನ್ನೋ ಕೆಲವು ಗೀತೆಗಳಲ್ಲಿ ಇದು ಕೂಡ ಒಂದು ಅಂತ ನಂಗೆ ಅನಿಸುತ್ತೆ. ನಿಜ ನಿಜ, ಬಹಳ ಚೆನ್ನಾಗಿತ್ತು. ಈಗ ನಮ್ಮ ಮತ್ತೋರ್ವ ಗಾಯಕರನ್ನು ಕರೆಯುವಂಥ ಸಮಯ. ಸ್ವಾಗತ ಮಾಡಿ ರಾಘವೇಂದ್ರ ಬಿಜಾಡಿ ಅವ್ರನ್ನ. ರಾಘವೇಂದ್ರ ಬಿಜಾಡಿ ಅವರೇ, ನಿಮಗೆ ಸ್ವಾಗತ. ಧನ್ಯವಾದಗಳು ಸರ್. ಸರ್, ನೀವು HSV ಅವ್ರನ್ನ ಯಾವಾಗ ಕಂಡಿದ್ದು, ಅವರ ಒಡನಾಟದ ಬಗ್ಗೆ ಸ್ವಲ್ಪ ವಿಷಯಗಳನ್ನು ಹಂಚಿಕೊಳ್ಳಿ. HS ವೆಂಕಟೇಶ್ ಮೂರ್ತಿ ಅವ್ರನ್ನ ನಾನು ಭೇಟಿಯಾಗಿದ್ದು ಹೆಗ್ಗೋಡಿನ ನೀನಾಸಂನಲ್ಲಿ ನಡೀತಕ್ಕಂಥ ರಸಗ್ರಹಣ ಶಿಬಿರದಲ್ಲಿ. ಆನಂತರ ಮನೆಯಲ್ಲಿ ಅವ್ರನ್ನ ಪರ್ಸ್ನಲ್ಲಾಗಿ ಭೇಟಿಯಾಗಿದ್ದು. ಬಟ್ ರಸಗ್ರಹಣ ಶಿಬಿರದಲ್ಲಿ ಭೇಟಿಯಾದಾಗ ನಾನೊಂದು ಹಾಡನ್ನು ಕಂಪೋಸ್ ಮಾಡಿದ್ದೀನಿ ಅಂತ ಅವ್ರಿಗೆ ಕೇಳಿಸಿದ್ದೆ. ಆದರೆ ಅದು ಅವಾಗ ಅವ್ರಿಗೆ ಮರ್ತು ಹೋಗಿತ್ತು. ತದನಂತರ ಮತ್ತೆ ಮನೆಗೆ ಹೋಗಿ ಕೇಳಿಸ್ದೆ. ಆಗ ಹುಟ್ಟಿದ ಹಾಡೇ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ. ಅದರ ನಂತರ ರೆಕಾರ್ಡ್ ಮಾಡಲಾಯಿತು. ಆಮೇಲೆ ಯಾವಾಗ ಎಲ್ಲ ಸಾಗರಕ್ಕೆ ಅವರು ರಸಗ್ರಹಣ ಶಿಬಿರಕ್ಕೆ ಬರ್ತಿದ್ರು, ಅವ್ರು ನಮ್ಮನೇಲೆ ಖಾಯಮ್ಮಾಗಿ ತಿಂಡಿಗೆ ಬರ್ತಾಯಿದ್ರು. ನಂಗೆ ಅದೊಂದು ಹೆಮ್ಮೆಯ ವಿಷಯ. ಯಾಕಂದರೆ ಅವ್ರಿಗೆ ಬಯಲು ಸೀಮೆಯ ತಿಂಡಿಗಳನ್ನು ಮಾಡಿ ಹಾಕೋದ್ರಲ್ಲಿ ನಾನು ಮತ್ತು ಅಮ್ಮ ಮತ್ತು ಅಪ್ಪ 3 ಜನ ತುಂಬ ಪ್ರಸಿದ್ಧರು. ಸೊ ನಾವು ಅವ್ರಿಗೆ ಮಾಡಿ ಹಾಕ್ತಿದ್ವಿ. ಅವ್ರು ಖುಷಿಯಿಂದ ಊಟ ಮಾಡೋರು. ಹೋಟ್ಲ್ ಊಟಕ್ಕಿಂತ ಮನೆ ಊಟ ಚಂದ ಅಂತ. ಬನ್ನಿ ಈಗ ಕೇಳೋಣ, ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ.
ಈ ಹಾಡಿನ ಬಗ್ಗೆ ಒಂದೆರಡು ಸಾಲುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಕ್ಯಾಸೆಟ್ ಮತ್ತು CD ಯುಗ ಕಳೆದ ನಂತರ ಅಂತರ್ಜಾಲದಲ್ಲಿ ಅಂದರೆ ಇಂಟರ್ನೆಟ್ನಲ್ಲಿ, ಯೂಟ್ಯೂಬ್ನಲ್ಲಿ ಮತ್ತಿತರ ಅಂತರ್ಜಾಲದ ಹಲವಾರು ವೆಬ್ಸೈಟ್ಗಳಲ್ಲಿ ನಾವು ಹಾಡನ್ನು ರಿಲೀಸ್ ಮಾಡೋದು ಒಂದು ಪ್ರಾಸೆಸ್ ಆಗಿಬಿಟ್ಟಿದೆ. ಆ ಒಂದು ನಿಟ್ಟಿನಲ್ಲಿ ಇರಬೇಕು ಇರುವಂತೆ 80 ಲಕ್ಷಕ್ಕೂ ಅಧಿಕ ವ್ಯೂಸನ್ನು ಪಡೆದುಕೊಂಡಿದೆ. ಇತ್ತೀಚಿನ ದಿನಗಳಲ್ಲಿ ಭಾವಗೀತೆಯಲ್ಲಿ ಸಾಕಷ್ಟು ವ್ಯೂಸ್ಗಳನ್ನು ಪಡೆದ ಒಂದು ಗೀತೆ ಇದಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು HSV ಅವರಿಗೆ ಬಹಳ ಫೇವ್ರೆಟ್, ನಮ್ಮೆಲ್ಲರಿಗೂ ಕೂಡ ಬಹಳ ಫೇವ್ರೆಟ್. ಆ ಹಾಡನ್ನು ಈಗ ರಾಘವೇಂದ್ರ ಬಿಜಾಡಿ ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ. HS ವೆಂಕಟೇಶ್ ಮೂರ್ತಿ ಅವರು ನಮ್ಮ ನಡುವೆ ಇದ್ದಂಥ ಬಹುದೊಡ್ಡ ಕವಿಗಳು, ನಮ್ಮ ಸಮಕಾಲೀನರು ಅವರು. HSV ಅವರನ್ನು ವಿದ್ಯಾರ್ಥಿ ದಿನಗಳಿಂದಲೂ ನಾನು ಬಲ್ಲೆ. ಅನೇಕ ಸಂದರ್ಭಗಳಲ್ಲಿ ನನಗೆ ಅಗತ್ಯವಾದ ಮಾರ್ಗದರ್ಶನವನ್ನು ನೀಡಿದವರು HSV ಅವರು ಬರೆದಂಥ ಅಸಂಖ್ಯ ಕೃತಿಗಳಲ್ಲಿ, ಅದರಲ್ಲೂ ಭಾವಗೀತೆಗಳಲ್ಲಿ ನನಗೆ ತುಂಬ ಇಷ್ಟವಾದದ್ದು ಇರಬೇಕು ಇರುವಂತೆ ಎನ್ನುವ ಭಾವಗೀತೆ. ಈ ಬದುಕು ಅನ್ನೋದು ಋಣಗಳ ಗಣಿ, ಋಣಗಳ ಜೊತೆ ಕರ್ತವ್ಯಗಳ ಗಣಿ. ಆದರೆ ನಾವೇನು ಮಾಡ್ತೇವೆ? ಋಣವನ್ನು ತೀರಿಸಬೇಕಾಗಿದೆ, ನನ್ನ ಕರ್ತವ್ಯವನ್ನು ತೀರಿಸಬೇಕಾಗಿದೆ, ಕರ್ತವ್ಯವನ್ನು ತೀರಿಸಿದರೆ ನನ್ನ ಋಣ ಮುಗೀತು ಅನ್ನೋ ಭಾವವನ್ನು ಅರ್ಥ ಮಾಡಿಕೊಳ್ಳದೆ ನಾವು ಈ ಬದುಕಿಗೆ ಜೋತಾಡ್ಕೊಂಡಿರ್ತೇವೆ, ನೇತಾಡ್ಕೊಂಡಿರ್ತೇವೆ, ಕೊರಗ್ತಾ ಇರ್ತೇವೆ. ಮಕ್ಕಳನ್ನು ಬೆಳೆಸಬೇಕು ನಿಜ, ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ನಿಜ. ಒಂದು ಸಲ ಮದುವೆ ಆದಮೇಲೆ ಅವರಿಗೆ ಸ್ವತಂತ್ರ ಬದುಕನ್ನು ನಡೆಸೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಯಾವ ಕಾರಣಕ್ಕೂ ನಾವು ಮೂಗು ತೋರ್ಸೋಕ್ಕೆ ಹೋಗಬಾರ್ದು. ಹಾಗಾಗಿ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಎಷ್ಟು ಅರ್ಥಗರ್ಭಿತವಾದ ಸಾಲು ಅದು. ಮಳೆ ಸುರಿಸಿದರೆ ಒಂದು ಸಲ ಆ ಮೋಡ ಎಷ್ಟು ಹಗುರಾಗುತ್ತೆ. ಹಾಗಾಗಿ ನಮ್ಮ ಕರ್ತವ್ಯವನ್ನು ಮಾಡಿ ನಾವು ಋಣಮುಕ್ತರಾದ ಕ್ಷಣಕ್ಕೆ ನಾವು ಹೇಗೆ ಮುಗಿಲು ಹಗುರಾಯಿತೋ ಹಾಗೆ ಹಗುರಾಗಬೇಕು ನಾವು. ಆ ಮಕ್ಕಳು ಅವರ ಬದುಕನ್ನು ಅವರು ಮಾಡ್ಕೊಂಡು ಹೋಗ್ತಾರೆ. ನಮಗಿಂತಲೂ ಬುದ್ಧಿವಂತರು ನಮ್ಮ ಮಕ್ಕಳು. ಬದುಕನ್ನು ಹೇಗೆ ನಡೆಸಬೇಕು ಅಂತ ಗೊತ್ತಿದೆ. ಹಾಗಾಗಿ ತಲೆಯನ್ನು ಕೆಡಿಸ್ಕೊಳ್ಳದೆ ನಮ್ಮ ಬಗ್ಗೆ, ನನ್ನ ಬಗ್ಗೆ ವೈಯಕ್ತಿಕವಾಗಿ ನಾನೇನು ಸಾಧಿಸಿದೆ ಅನ್ನೋದನ್ನು ಒಂದು ಸಲ ನಾವು ಆಲೋಚನೆ ಮಾಡ್ತಾ ಹೋಯಿತು ಅಂದರೆ ಎಲ್ಲೋ ಒಂದು ಕಡೆಗೆ ನಮ್ಮ ಬದುಕಿನ ಒಳನೋಟ ಸಿಗುತ್ತೆ. HSV ಅವರ ಎಲ್ಲ ಕವನಗಳಲ್ಲೂ ಈ ರೀತಿಯ ಸೂಕ್ಷ್ಮ ಒಳನೋಟ ಉಂಟು. ಹಾಗಾಗಿ ಇವತ್ತಿಗೂ ನನಗೆ ಬೇಸರವಾದಾಗ ಆ ಒಂದು ಹಾಡನ್ನು ಕೇಳ್ತೇನೆ. ಸೊಗಸಾದ ಹಾಡು, ಅರ್ಥವತ್ತಾದ ಹಾಡು. ರಾಗವನ್ನು ಕೇಳ್ತಾ, ಭಾವವನ್ನು ಆಸ್ವಾದಿಸ್ತಾ, ಅದು ಹೇಳುವಂಥ ಒಳಾರ್ಥ ಏನಿದೆ ಅದನ್ನೂ ಮನಸ್ಸಿಗೆ ತಂದುಕೋತಾ ಆ ಕ್ಷಣಗಳನ್ನು ಏನು ಕಳೀತೇನೆ ಅದು ನಿಜವಾದ ಸಾರ್ಥಕ ಕ್ಷಣಗಳು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ.
ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಬಾನಿ ಗುರುಳು ಬಿಟ್ಟು ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಬಾನಿ ಗುರುಳು ಬಿಟ್ಟು ಹೇಗೆ ಮರೆಯಾಗುವುದೋ ನಿರ್ಧನಿಕ ನಟ್ಟಿರುಳು ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು ಹೇಗೆ ಮರೆಯಾಗುವುದೋ ನಿರ್ಧನಿಕ ನಟ್ಟಿರುಳು ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು ತಾನು ಬಿಸಿಲಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು ತಾನು ಬಿಸಿಲಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು ಹೇಗೆ ಗೆಲುವಾಗುವುದೋ ಹಸಿರೆಲೆಯ ಹೊಂಗೆ ಮರ ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು ಹೇಗೆ ಗೆಲುವಾಗುವುದೋ ಹಸಿರೆಲೆಯ ಹೊಂಗೆ ಮರ ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾರ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾರ ಮುಗಿಲಿನಂತೆ ಕೆಸರಲಿ ಕುಸಿಯುತ್ತಿದ್ದರೂ ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ ತಾನು ಕೆಸರಲಿ ಕುಸಿಯುತ್ತಿದ್ದರೂ ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ ಹೇಗೆ ತಾಯ್ತನವನ್ನು ಪ್ರೀತಿಯಲಿ ಮೆರೆಯುವುದೋ ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು ಹೇಗೆ ತಾಯ್ತನವನ್ನು ಪ್ರೀತಿಯಲಿ ಮೆರೆಯುವುದೋ ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ ಹಾಲು ತೆನೆಯಲಿ ಅಮೃತ ತುಂಬಿ ನದಿಯೂ ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ ಹಾಲು ತೆನೆಯಲಿ ಅಮೃತ ತುಂಬಿ ನದಿಯೂ ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದೋ ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದೋ ಹಾಗೆ ಕೊನೆಗಾಣಿಸು ಕೃಪೆಯನಿಟ್ಟು ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದೋ ಹಾಗೆ ಕೊನೆಗಾಣಿಸು ಕೃಪೆಯನಿಟ್ಟು ಹಾಗೆ ಕೊನೆಗಾಣಿಸು ಕೃಪೆಯನಿಟ್ಟು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಎಷ್ಟು ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ. ಜೀವನದಲ್ಲಿ ಸುಖ ದುಃಖ ನೋವು ನಲಿವು ಎಲ್ಲ ಇರುತ್ತೆ. ಏನು ಬಂದರೂ ಸಮಚಿತ್ತದಲ್ಲಿ ಜೀವನವನ್ನು ಬಾಳಬೇಕು. HSV ಅವರು ಹಾಗೇ ಇದ್ದರು. ಸೊ ಅವರ ಜೀವನದ ರೂಪವನ್ನು ಪದ್ಯವನ್ನಾಗಿಸಿದ್ದಾರೆ. ಸುಂದರವಾದ ಸಂಯೋಜನೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. 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 ನಮ್ಮ ಮುಂದಿನ ಗೀತೆಯತ್ತ ನಡೆಯೋಣ. ನಮ್ಮ ಮನಸ್ಸಿನಲ್ಲಿ ಹಲವಾರು ವಿಷಯಗಳಿರುತ್ತೆ. ಅಷ್ಟು ವಿಷಯಗಳನ್ನು ಒಂದು ಪುಟಕ್ಕೆ ಹಾಕಬೇಕು, ಬರೆಯೋಕೆ ಕೂತ್ಕೊಳ್ಳೋಣ ಅಂದರೆ ಎಷ್ಟು ಬರೆದ್ರೂ ಸಾಕಾಗಲ್ಲ, ಪುಟಗಳು ಖಾಲಿ ಆಗ್ತಾ ಹೋಗುತ್ತೆ. ಈ ನಿಟ್ಟಿನಲ್ಲಿ ಒಂದು ಗೀತೆ, ಹೇಗೆ ಹೃದಯ ತೆರೆಯಲಿ. ಈ ಗೀತೆಯನ್ನು ಹಾಡೋದಕ್ಕೆ ಸುಪ್ರಿಯಾ ರಘುನಂದನ್ ಅವ್ರನ್ನ
ನಾನು ವೇದಿಕೆ ಮೇಲೆ ಸ್ವಾಗತಿಸ್ತೀನಿ. ಈ ಗೀತೆಯ ರಾಗ ಸಂಯೋಜನೆ ಶ್ರೀ ಪುತ್ತೂರು ನರಸಿಂಹನಾಯಕ್ ಅವ್ರದ್ದು. ಸುಪ್ರಿಯಾ ರಘುನಂದನ್. ಧನ್ಯವಾದಗಳು. ಹೇಗೆ ಹೃದಯ ತೆರೆಯಲಿ, ಹೇಗೆ ಹೃದಯ ತೆರೆಯಲಿ, ಹೇಗೆ ಹೃದಯ ತೆರೆಯಲಿ, ಹೇಗೆ ಹೃದಯ ತೆರೆಯಲಿ, ನನ್ನ ಮನದ ಆಳದಳಲ, ನನ್ನ ಮನದ ಆಳದಳಲ ಹೇಗೆ ಬಿಡಿಸಿ ಬರೆಯಲಿ, ಹೇಗೆ ಹೃದಯ ತೆರೆಯಲಿ, ಹೇಗೆ ಹೃದಯ ತೆರೆಯಲಿ, ಹೇಗೆ ಹೃದಯ ತೆರೆಯಲಿ, ಹೇಗೆ ಹೃದಯ ತೆರೆಯಲಿ. ಎದೆಯಾರಿಕೆ ಮುಚ್ಚಿಕೊಂಡ ಬಾಗಿಲು, ಕೂತ ಹಕ್ಕಿ ಎದೆಯಾರಿಕೆ ಮುಚ್ಚಿಕೊಂಡ ಬಾಗಿಲು, ಹಾಡೇಗಿರದೆ ಹೇಗೆ ಸಾಧ್ಯ, ಹಾಡೇಗಿರದೆ ಹೇಗೆ ಸಾಧ್ಯ, ಹಾಡ ಹಕ್ಕಿಯಾಗಲು, ಹೇಗೆ ಹೃದಯ ತೆರೆಯಲಿ, ಹೇಗೆ ಹೃದಯ ತೆರೆಯಲಿ. ಇರುಳಿನಲ್ಲಿ ಹುಡುಕಬಹುದೇ ಒಡಲು ತನ್ನ ನೆರಳನು, ಇರುಳಿನಲ್ಲಿ ಹುಡುಕಬಹುದೇ ಒಡಲು ತನ್ನ ನೆರಳನು, ಬಲಿಯ ಬೀಸಿ ಹಿಡಿಯಬಹುದೇ ಕೊಳದ ನೀರಿನಲ್ಲಿಯನು, ಬಲಿಯ ಬೀಸಿ ಹಿಡಿಯಬಹುದೇ ಕೊಳದ ನೀರಿನಲ್ಲಿಯನು, ಕೊಳದ ನೀರಿನಲ್ಲಿಯನು, ಲೋಕವನ್ನೇ ಕಾಯುವ ಕಣ್ಣು ಕಾಣಬಹುದೇ ತನ್ನನು, ಲೋಕವನ್ನೇ ಕಾಣುವ ಕಣ್ಣು ಕಾಣಬಹುದೇ ತನ್ನನು, ಓದಬಹುದೇ ನಿನ್ನ ಕಣ್ಣಿನಲ್ಲಿ ಹೋಗಿದ ಕಥೆಯನು, ಹೇಗೆ ಹೃದಯ ತೆರೆಯಲಿ, ಹೇಗೆ ಹೃದಯ ತೆರೆಯಲಿ, ಹೇಗೆ ಹೃದಯ ತೆರೆಯಲಿ, ಹೇಗೆ ಹೃದಯ ತೆರೆಯಲಿ. ಕೊಕ್ಕಿನಲ್ಲಿ ಕೊರೆದ
ಅಗಸೆಯು ಹೇಗೆ ಹೃದಯ ತೆರೆಯಲಿ, ಹೇಗೆ ಹೃದಯ ತೆರೆಯಲಿ. ನನ್ನ ಮನದ ಆಳದಳಲ, ನನ್ನ ಮನದ ಆಳದಳಲ ಹೇಗೆ ಬಿಡಿಸಿ ಬರೆಯಲಿ, ಹೇಗೆ ಹೃದಯ ತೆರೆಯಲಿ, ಹೇಗೆ ಹೃದಯ ತೆರೆಯಲಿ, ಹೇಗೆ ಹೃದಯ ತೆರೆಯಲಿ. ನನ್ನ ಮನದ ಆಳದಳಲ, ನನ್ನ ಮನದ ಆಳದಳ. ಬಹಳ ಸುಮಧುರವಾಗಿತ್ತು. ಧನ್ಯವಾದ. ಇಂಥ ಒಂದು ಒಳ್ಳೆಯ ಸಂಯೋಜನೆಯನ್ನು ನೀಡಿದ ನಾಡಿನ ಸುಪ್ರಸಿದ್ಧ ಗಾಯಕರಾದ ಮತ್ತು ಸಂಯೋಜಕರಾದ ಪುತ್ತೂರು ನರಸಿಂಹ ನಾಯಕ್ ಅವರಿಗೆ ಈ ಮೂಲಕ ನಾವು ಅಭಿನಂದಿಸೋಣ. ದೂರದರ್ಶನಕ್ಕೂ ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರಿಗೂ ಒಂದು ರೀತಿಯ ಅನನ್ಯವಾದ ಬಾಂಧವ್ಯ ಇತ್ತು. ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು ದೂರದರ್ಶನದ ಹಲವಾರು ಕಾರ್ಯಕ್ರಮಗಳಲ್ಲಿ ಅನೇಕ ಬಾರಿ ಭಾಗವಹಿಸಿದ್ದಾರೆ. ನಾನು ಮಾತೃಗೋತ್ರದ ಕವಿ ಅಂತ ಅದಕ್ಕೆ ನಾನು ಹೇಳ್ಕೊಳ್ಳೋದು ಬಹಳ ಮುಖ್ಯವಾದ ಮಾತು. ಮಾತೃಗೋತ್ರದ ಕವಿ ನಾನು. ನಮ್ಮ ಕನ್ನಡ ಕವಿಗಳೆಲ್ಲ ತಾಯಿ ಬಗ್ಗೆ, ಹೆಂಡತಿ ಬಗ್ಗೆ, ಸಖಿಯ ಬಗ್ಗೆ ಅಪಾರವಾದ ಗೌರವ ಪ್ರೀತಿಯನ್ನು ಇಟ್ಕೊಂಡು ಬರೆದವರೇ. ನಾನು ಕೂಡ ಹಾಗೇನೆ ಮಾತೃಗೋತ್ರದ ಕವಿ, ಪಿತೃಗೋತ್ರದ ಕವಿ ಅಲ್ಲ. ಸೊ ಅದರಿಂದ ಏನಾಯ್ತು ನನಗೆ ಅಂದರೆ, ಸಹಜವಾಗಿಯೇ ಒಂದು ಮನಸ್ಸಿನಲ್ಲಿ ಒಂದು ಆರ್ದ್ರತೆ ಮತ್ತು ಜಗತ್ತನ್ನು ನೋಡೋದಕ್ಕೆ ಬೇಕಾದಂಥ ಒಂದು ವಾತ್ಸಲ್ಯದ ನೋಟ. ದೇವರನ್ನು ನೋಡಬೇಕಾದರೂ ಹೆಣ್ಣು ಬೇಕು ಅಂತ ಆಯಿತು. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೋ ಆಕೆಯು ಕೃಷ್ಣನ ಕಾಣಲು ಪ್ರೀತಿಯು ನೀಡಿದ ಕಣ್ಣು. ಅಂದರೆ ಏನಾಯಿತು ಅಂದರೆ, ಮನುಷ್ಯರನ್ನು ನೋಡೋದಕ್ಕೆ ಮಾತ್ರ ಅಲ್ಲ, ದೇವರನ್ನು ನೋಡೋದಕ್ಕೂ ಹೆಣ್ಣು ಮಗು ಬೇಕು. ಹೆಣ್ಣಿನ ಮೂಲಕ ನಾವು ಜಗತ್ತನ್ನು ತುಂಬ ಪ್ರೀತಿಯಿಂದ ನೋಡೋಕ್ಕೆ ಸಾಧ್ಯ ಆಗುತ್ತೆ, ವಾತ್ಸಲ್ಯದಿಂದ ನೋಡೋಕ್ಕೆ ಸಾಧ್ಯ ಆಗುತ್ತೆ. ನೋಡುವ ಕಣ್ಣಿಗೆ ಒಂದು ಹೊಸ ಆಪ್ಯಾಯಮಾನತೆಯನ್ನು ದೊರಕಿಸಬಲ್ಲದ್ದು ಹೆಣ್ಣಿನ ಹೃದಯ ಅಂತ. ಅದಕ್ಕೇನು ಅದು ಹೆಂಗರಳು ಅನ್ನೋ ಮಾತು ನಮ್ಮಲ್ಲಿ ರೂಢಿ ಬಂತು ನೋಡಿ. ಅದು ಪುರುಷರಿಗೂ ಅನ್ವಯಿಸುತ್ತದು. ಆ ಮನುಷ್ಯ ಹೆಂಗರಳವನು ಅಂತ ಅನ್ನುವಂಥದ್ದು. ಗಂಡುಗರಳು ಅನ್ನೋದಿಲ್ಲ ಖಂಡಿತ. ಅಂದರೆ ಲೋಕದ ಅನುಭವವನ್ನು ವ್ಯಾಕರಣ ಕೂಡ ತಿರಸ್ಕಾರ ಮಾಡುತ್ತದೆ. ವ್ಯಾಕರಣ ಹೇಗೆ ರೂಪಿತವಾಗುತ್ತೆ ಅಂದರೆ, ಲೋಕಾನುಭವಕ್ಕೆ ಪೂರಕವಾಗಿಯೇ ವ್ಯಾಕರಣ ಕೂಡ ಇರ್ತದೆ. ನಾವು ಯಾವ ಭಾಷೆಯ ಯಾವ ಪದಗಳು ಹೆಚ್ಚಾಗಿ ಬರುತ್ತೆ ಅನ್ನೋದ್ರ ಮೇಲೆ ಒಂದು ಭಾಷೆಯ ಸಂಸ್ಕೃತಿಯನ್ನು, ಜೀವಲಕ್ಷಣವನ್ನು ಹೇಳ್ಬೋದು ಅಲ್ವಾ. ಕನ್ನಡ ಭಾಷೆಯನ್ನು ನೀವು ಆ ಥರನೂ ಕೂಡ ಗಮನಿಸಬೇಕು, ಕೇವಲ ವೈಯಾಕರಣಿ ದೃಷ್ಟಿಯಿಂದ ಮಾತ್ರ ಅಲ್ಲ. ಹಾಗಾಗಿ ನನಗೆ ವಾತ್ಸಲ್ಯ ಮತ್ತು ಪ್ರೀತಿ ಮತ್ತು ಪರೆಯುವ ಶಕ್ತಿ ಬಗ್ಗೆ ಅಪಾರ ಗೌರವ ನನಗೆ. ಹಾಗಾಗಿ ಸಹಜವಾಗಿಯೇ ಗೌರವ ಮತ್ತು ಪ್ರೀತಿ. ಹೃದಯ ಶ್ರೀಮಂತಿಕೆಯಲ್ಲಿ ಅಗ್ರಗಣ್ಯರು ಅಂದರೆ ನಮ್ಮ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಸರ್. ಆದ್ರೂ ಹೇಗೆ ಹೃದಯ ತೆರೆಯಲಿ ಅಂತ ಅವರಲ್ಲಿ ಎಷ್ಟೋ ಪ್ರಶ್ನೆಗಳು ಮೂಡಿದೆ ಅಂದರೆ ಅದು ನಮಗೆ ಆಶ್ಚರ್ಯನೇ ತರಿಸುತ್ತೆ. ಮುಂದಿನ ಗೀತೆಗೆ ಹೋಗೋಣ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಎಚ್.ಎಸ್.ವಿ ಅವರೊಂದಿಗೆ ನಿಮ್ಮ ಒಡನಾಟ ಸುಮಾರು 25 ವರ್ಷಗಳಿಗೂ ಮೀರಿದ್ದು ಅಲ್ವಾ? ಸಾಕಷ್ಟು ವರ್ಷಗಳಿಂದ ಅವರೊಂದಿಗೆ ನಿಮ್ಮ ಒಡನಾಟ, ಅವರ ಹಾಡುಗಳನ್ನು ಹಾಡ್ತಾ ಬಂದಿದ್ದೀರಿ. ಹಾಗೆ ಅವರೊಂದಿಗೆ ರಿಸರ್ಚನ್ನು ಮಾಡ್ತಾ ಇದ್ರಿ. ಜೊತೆಗೆ ನಿಮಗೆ ಯಾವುದೇ ಒಂದು ಡೌಟ್, ನೀವು ಮಾತ್ರ ಅಲ್ಲ, ನಾವು ಎಲ್ಲರೂ, ಎಲ್ಲ ಗಾಯಕರಿಗೂ ಏನಾದರೂ ಒಂದು ಡೌಟ್ ಇದ್ದರೆ ಯಾವುದಾದ್ರೂ ಸಾಹಿತ್ಯದಲ್ಲಿ, ಅದನ್ನೆಲ್ಲ ನಾವು ಅವರನ್ನು ಕೇಳ್ತಾ ಇದ್ವಿ, ಅವ್ರ ಹತ್ರ ಕ್ಲಾರಿಫಿಕೇಶನ್ ತೊಗೋತಾ ಇದ್ವಿ. ಅಂಥ ಯಾವುದಾದ್ರೂ ಒಂದೆರಡು ಸನ್ನಿವೇಶನ ಬಿಡಿಸಿ ಹೇಳಲಿಕ್ಕಾಗುತ್ತಾ? ಖಂಡಿತ. ಒಂದು ಸಂದರ್ಭ ನಾವು ವಿವರಿಸಬೇಕು ಅಂತ. ಮೊದಲನೇದಾಗಿ ನಾನು ಹಾಡೋಕ್ಕೆ ಶುರು ಮಾಡಿದಾಗಿಂದ ಎಚ್.ಎಸ್.ವಿ ಸರ್ ನನ್ನ ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. ನನ್ನ ಮೊದಲನೇ ಹಾಡು, ನನಗೆ ರಾಜು ಸರ್ ಪಾಠಕ್ಕೆ ಬಾ ಅಂತ ಕರಿಬೇಕಾದ್ರೆ ಅದಕ್ಕೆ ಕಾರಣವಾಗಿದ್ದೇ ಎಚ್.ಎಸ್.ವಿ ಅವರ ಲೋಕದ ಕಣ್ಣಿಗೆ ಹಾಡು. ಸೊ ಹೀಗಾಗಿ ಹಾಗೆ ಸುಮಾರು ಕಾರ್ಯಕ್ರಮಗಳಿರಬಹುದು, ಹೀಗೆ ಒಂದು ಆರ್ದ್ರ ಕೂಟಗಳಿರಬಹುದು, ಎಲ್ಲೇ ಆಗಲಿ ಸರ್ ಬಹಳಷ್ಟು ಸತಿ ಬಹಳ ಒಂದು ಜೀವನೋತ್ಸಾಹದ ಚಿಲುಮೆ ಅನ್ಬೋದು. ಅವರು ನೋಡಿದ್ರೆ ಏನೋ ಒಂದು ಸಂತೋಷ, ಅಷ್ಟೇ ಪ್ರೋತ್ಸಾಹ ಕೊಡ್ತಿದ್ರು. ಪ್ರತಿ ಸತಿ ಒಂದು ಅವರು ಸುಪ್ರಿಯಾ ಬದಲು ಸುಪರ್ಣ ಅಂತ ಹೆಚ್ಚು ಬಾರಿ ಕರಿತಾ ಇದ್ರು. ಕೆಲವು ಸತಿ ಅದು ಮುಗಿದ್ಮೇಲೆ ಓ ಸಾರಿ ಕಣಮ್ಮ ಅಂತಿದ್ರು. ನಾನು ಹೇಳ್ತಿದ್ದೆ, ಸರ್ ಅಷ್ಟು ಘನವಾದ ಯೋಚನೆಗಳನ್ನು ಹೊರಗೆ ತಂದಂಥ ಕಂಠದಿಂದ ಏನಾದರೂ ಕರೀರಿ, ನನ್ನನ್ನು ಕರಿತಿದ್ದೀರಾ ಅನ್ನೋದೇ ಒಂದು ಸೌಭಾಗ್ಯ ಅಂತ ಹೇಳ್ತಾ ಇದ್ದೆ. ಸೊ ಹೀಗೆ ಅಂಥ ಸನ್ನಿವೇಶಗಳು. ಜೊತೆಗೆ ಒಂದು ಇತ್ತೀಚೆಗೆ ಅವರು ನಮ್ಮನ್ನು ಅಗಲೋದಕ್ಕೆ ಮುಂಚೆ ಒಂದು 1 ತಿಂಗಳ ಮುಂಚೆ ಸುಮಾರು ಅವರ ಒಂದು ಮನೆಯ ಕುಟುಂಬದ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಅವರು ಒಂದು ಹಾಡನ್ನು ರಚಿಸಿ ಅದಕ್ಕೆ ಅವರೇ ಸ್ವರ ಸಂಯೋಜನೆ ಮಾಡಿ ಕಳಿಸಿದ್ರಂತೆ.
ಅವರೇ ಸ್ವರ ಸಂಯೋಜನೆ ಅವರೇ ಮಾಡಿದ್ರಾ? ಸ್ವರ ಸಂಯೋಜನೆ ಮಾಡಿದ ಪ್ರಾಬಬ್ಲಿ ನನ್ನ ಪ್ರಕಾರ ಮೊದಲನೇ ಹಾಡೇನೋ ಅಥವಾ ನಾವು ಕೇಳಿರೋ ಮೊದಲನೇ ಹಾಡಿರ್ಬೋದು. ಕಳಿಸಿದ್ರಂತೆ. ಇಷ್ಟು ವರ್ಷ ಅವರ ಪಯಣದಲ್ಲಿ ಎಲ್ಲವನ್ನ ನೋಡಿ ಮುಗಿಸಿ ಕೊನೆಯದಾಗಿ ಅವ್ರಿಗೆ ಅನಿಸಿದ ಸಾಲುಗಳು ಹೇಗಿರಬಹುದಪ್ಪ ಅಂತ ಒಂದು ಕಾತರ ಇತ್ತು. ಕೇಳಿದಾಗ ಅದು ಜಗದಲ್ಲಿ ಸುಂದರ ಎರಡೇ ನಾಮ, ಜಗದಲ್ಲಿ ಸುಂದರ ಎರಡೇ ನಾಮ, ಅವಧಿಯ ರಾಮ ಮಧುರೆಯ ಶ್ಯಾಮ. ವಾವ್. ಹೀಗೆ ಅದೊಂದು ಹಾಡನ್ನು ಅವರು ಹಾಡಿ ಕಳಿಸಿದ್ರು. ಅವ್ರಿಗೊಂದು ಸರ್ಪ್ರೈಸ್ ಇರಲಿ ಅಂತ ಅವ್ರ ಮಗ ಸಂಜಯ್ ಅವರು ಅದನ್ನು ನಮಗೆ ಕಳಿಸಿ, ನಾನು ಹಾಗೂ ನನ್ನ ಪತಿ ರಘು ಅವರು ಅದನ್ನು ಸಂಯೋಜನೆ ಆಗಿದೆ, ಅದನ್ನು ನಿಮ್ಮ ದನಿಯಲ್ಲಿ ರೆಕಾರ್ಡ್ ಮಾಡಿ ಕಳಿಸ್ತೀರಾ ಅಂತ. ರಘು ಅಂದರೂ ಕೂಡ ಅವ್ರಿಗೆ ಬಹಳ ಪ್ರೀತಿ. ಚಂದ್ರಸ್ಮಿತಾ ಅನ್ನೋ ಒಂದು CD ನಾವು ಜೊತೆಗೆ ಮಾಡಿದ್ವಿ. ಸೊ ಅವರ ಒಂದು ದನಿಯನ್ನು ಹಾಗೇ ಇಟ್ಕೊಂಡು ನಂತರ ನನ್ನ ದನಿಯನ್ನು ಸೇರಿಸಿ ಆ ಹಾಡನ್ನು ರೆಕಾರ್ಡ್ ಮಾಡಿ ಕಳಿಸಿ ಅವ್ರಿಗೆ ಅದು ತುಂಬ ಒಂದು ಸರ್ಪ್ರೈಸ್ ಆಗಿ ಅವರು ಕೊನೆಯ ದಿನದವರೆಗೆ ದಿನಕ್ಕೊಂದು 5 ಬಾರಿ ಆದರೆ ಅದನ್ನು ಕೇಳ್ತಾ ಇದ್ರು ಅಂತ ಅವ್ರ ಮನೆಯವರೆಲ್ಲ ಹೇಳಿದಾಗ ಏನೋ ಒಂದು ಧನ್ಯತಾ ಭಾವ ನನಗೆ ಆವರಿಸ್ಕೊಳ್ತು. ಸೊ ಈ ಒಂದು ಇದನ್ನು ನಿಮ್ಗೆ ತಿಳಿಸೋಣ ಅಂತ. ಆ ಒಂದೆರಡು ಲೈನ್ ಸುಮ್ಮನೆ ಹಾಗೆ ಹಾಡ್ಬೋದಾ? ಖಂಡಿತ, ಅವರದ್ದೇ ಸಂಯೋಜನೆ. ವಾವ್. ಶಬರಿಯ ನೇರಿಳೆ ಮುರಳಿಯ ಮೊಸರು, ಶಬರಿಯ ನೇರಿಳೆ ಮುರಳಿಯ ಮೊಸರು, ಅಮೃತೋಪಮ ಸುಮನೋಹರ ಹೆಸರು, ಅಮೃತೋಪಮ ಸುಮನೋಹರ ಹೆಸರು, ಜಗದಲ್ಲಿ ಸುಂದರ ಎರಡೇ ನಾಮ, ಜಗದಲ್ಲಿ ಸುಂದರ ಎರಡೇ ನಾಮ, ಅವಧೆಯ ರಾಮ ಮಧುರೆಯ ಶ್ಯಾಮ, ಅವಧೆಯ ರಾಮ ಮಧುರೆಯ ಶ್ಯಾಮ, ಜಯ ಶ್ರೀರಾಮ ಜಯ ಶ್ರೀ ಕೃಷ್ಣ, ಜಯ ಶ್ರೀ ಕೃಷ್ಣ, ಜಯ ಶ್ರೀರಾಮ ಜಯ ಶ್ರೀರಾಮ, ಜಯ ಶ್ರೀ ಕೃಷ್ಣ, ಜಯ ಶ್ರೀ ಕೃಷ್ಣ, ಜಯ ಶ್ರೀ ರಾಮ. ಇಲ್ಲಿ ನಿಂತ್ಕೊಂಡಿದ್ದಾಗ ನೀವು ಹಾಡ್ತಿದ್ದಾಗ ಇದು HSV ಅವರೇ ಸಂಯೋಜನೆ ಕೂಡ ಮಾಡಿದ್ದಾರೆ ಅಂತ ಆ ಒಂದು ಎಲ್ಲವೂ ಒಟ್ಟಿಗೆ ಸೇರಿದಾಗ ಒಂದು ರೀತಿ ಮೈ ಜುಮ್ ಅಂತ ಅಂತು ಒಂದು ಕ್ಷಣ ನನಗೆ. HSV ಸರ್ ಅಂದರೆ ಶ್ರೀಕೃಷ್ಣಮಯ. ಸೊ ಅವರ ಎಲ್ಲ ರಚನೆಗಳಲ್ಲೂ ಅವರು ನಾಟಕ ಬರೀಲಿ, ಅವರು ಸಿನಿಮಾ ಹಾಡನ್ನು ಹಾಡಲಿ, ಅಲ್ಲೂ ಕೂಡ ಕೃಷ್ಣನ ತರ್ತಾರೆ. ಭಾವಗೀತೆಗಳಲ್ಲಂತೂ ಅದು ಕೃಷ್ಣಾಮೃತವೇ. ಅಂಥ ಒಂದು ಕೃಷ್ಣನ ಗೀತೆಯನ್ನು ಈಗ ನಮಗೆ ರಾಘವೇಂದ್ರ ಬಿಜಾಡಿ ಅವರು ಹಾಡಲಿದ್ದಾರೆ. ಎಲ್ಲಿಗೆ ಹೋದನು ನಿಲ್ಲದೆ ಮಾಧವ. ಎಲ್ಲಿಗೆ ಹೋದನು ನಿಲ್ಲದೆ ಮಾಧವ. ರಾಘವೇಂದ್ರ ಬಿಜಾಡಿ ಅವರೇ ಇದಕ್ಕೆ ಸ್ವರ ಸಂಯೋಜನೆಯನ್ನು ಮಾಡಿದ್ದಾರೆ. ಈಗ ಅವರೇ ಅದನ್ನು ಹಾಡಲಿದ್ದಾರೆ. ಅವರಿಗೆ ವೇದಿಕೆಯನ್ನು ಬಿಟ್ಕೊಳ್ಳೋಣ. ಧನ್ಯವಾದ ಸುಪ್ರಿಯ. ಎಲ್ಲಿಗೆ ಹೋದನು ನಿಲ್ಲದೆ ಮಾಧವ, ಎಲ್ಲರನಲ್ಲ ಶ್ರೀ ಗೋಪಾಲ. ಎಲ್ಲಿಗೆ ಹೋದನು ನಿಲ್ಲದೆ ಮಾಧವ, ಎಲ್ಲರನಲ್ಲ ಶ್ರೀ ಗೋಪಾಲ. ಎಲ್ಲಿಗೆ ಹೋದನು ನಿಲ್ಲದೆ ಮಾಧವ, ಎಲ್ಲರನಲ್ಲ ಶ್ರೀ ಗೋಪಾಲ. ಎಲ್ಲರನಲ್ಲ ಶ್ರೀ ಗೋಪಾಲ.
ಇಲ್ಲೇ ಇದೆ ಈ ಯಮುನಾ ತೀರ, ಇಲ್ಲೇ ರಾಧೆಯ ಪರ್ಣಕುಟೀರ, ಇಲ್ಲೇ ಇದೆ ಈ ಯಮುನಾ ತೀರ, ಇಲ್ಲೇ ರಾಧೆಯ ಪರ್ಣಕುಟೀರ. ಮಾಧವನಿಲ್ಲದ ಬದುಕೆ ಭಾರ, ಮಾಧವನಿಲ್ಲದ ಬದುಕೆ ಭಾರ, ಎನಿಸಿದೆ ಗಿರಿಧರ ಬೇಗನೆ ಬಾರ. ಎಲ್ಲಿಗೆ ಹೋದನು ನಿಲ್ಲದೆ ಮಾಧವ, ಎಲ್ಲರನಲ್ಲ ಶ್ರೀ ಗೋಪಾಲ. ಗಾಳಿಯಲೇ ಇದೆ ಕೊಳಲಿನ ನಾದ, ಕಣ ಕಣದಲ್ಲೂ ಪ್ರಣಯೋನ್ಮಾದ. ಗಾಳಿಯಲೇ ಇದೆ ಕೊಳಲಿನ ನಾದ, ಕಣ ಕಣದಲ್ಲೂ ಪ್ರಣಯೋನ್ಮಾದ. ಕಡೆಗಣಿಸುತ್ತ ಈ ಲೋಕ ವಿರೋಧ, ಕಡೆಗಣಿಸುತ್ತ ಈ ಲೋಕ ವಿರೋಧ, ಯಮುನೆಯ ಬಳಿಗೆ ಇರುವಳು ರಾಧಾ. ಎಲ್ಲಿಗೆ ಹೋದನು ನಿಲ್ಲದೆ ಮಾಧವ, ಎಲ್ಲರನಲ್ಲ ಶ್ರೀ ಗೋಪಾಲ. ಬಾನಿನಲ್ಲಿ ಬೆಳದಿಂಗಳ ಹಾಸ, ಯಮುನಾಂಬದ ಕಲ್ಲೋಲ ವಿಲಾಸ. ಬಾನಿನಲ್ಲಿ ಬೆಳದಿಂಗಳ ಹಾಸ, ಯಮುನಾಂಬದ ಕಲ್ಲೋಲ ವಿಲಾಸ. ಧರಿಸಿದೆ ಧಾರಿಣಿ ಮೋಹಕ ವೇಷ, ಧರಿಸಿದೆ ಧಾರಿಣಿ ಮೋಹಕ ವೇಷ. ಕಾದಿದೆ ಜಗಶ್ರೀ ರಂಗ ಪ್ರವೇಶ, ಕಾದಿದೆ ಕಾದಿದೆ ಜಗ ಶ್ರೀ ಪ್ರವೇಶ. ಎಲ್ಲಿಗೆ ಹೋದನು ನಿಲ್ಲದೆ ಮಾಧವ, ಎಲ್ಲರನಲ್ಲ ಶ್ರೀ ಗೋ. ಭಾಳ ಚೆನ್ನಾಗಿ ಹಾಡಿದ್ರಿ ಸರ್. ಧನ್ಯವಾದಗಳು ಸರ್. ಅದ್ಭುತವಾದ ಸಂಯೋಜನೆ ಕೂಡ. ಧನ್ಯವಾದಗಳು. ಒಂದು ಸಣ್ಣ ಪ್ರಶ್ನೆ, HSV ಅವರ ಕವಿತೆಗಳು ನಿಮ್ಮ ಜೀವನಕ್ಕೆ ಹೇಗೆ ಕನೆಕ್ಟ್ ಆಗುತ್ತೆ? ತುಂಬ ಒಳ್ಳೆಯ ಪ್ರಶ್ನೆ ಇದು. ನನ್ನ ಜೀವನದಲ್ಲಿ ಯಾರ್ಯಾರು ತುಂಬ ಮುಖ್ಯವಾದ ವ್ಯಕ್ತಿಗಳು ಅವ್ರ ಹೆಸರನ್ನು ನಾನು ಮೊಬೈಲ್ನಲ್ಲಿ ಬೇರೆ ಥರನೇ
ಸೇವ್ ಮಾಡಿ ಇಟ್ಕೊಳ್ತೀನಿ. ಎಚ್ ಎಸ್ ವಿ ಅವ್ರನ್ನ ನಾನು ಸೇವ್ ಮಾಡಿ ಇಟ್ಕೊಂಡಿರೋದು ಜೀವನ ಪ್ರೀತಿ ಅಂತ. ನನಗೆ ಯಾವಾಗಲೂ ಎಚ್ ಎಸ್ ವಿ ಕಾಲ್ ಮಾಡಿದ್ರೆ ಜೀವನ ಪ್ರೀತಿ ಈಸ್ ಕಾಲಿಂಗ್ ಅಂತ ಬರುತ್ತೆ. ಎಚ್ ಎಸ್ ವಿ ಅಂದ್ರೇ ಜೀವನ ಪ್ರೀತಿ. ಸಣ್ಣ ಸಣ್ಣ ಖುಷಿಗಳನ್ನು ಕೂಡ ಸಂಭ್ರಮಿಸೋದು ಹೇಳ್ಕೊಟ್ಟಂಥ ಮನುಷ್ಯ ಆತ. ಆ್ಯಂಡ್ ಕೇವಲ ಒಬ್ಬ ಕಲಾವಿದನನ್ನಾಗಿ ಅಷ್ಟೇ ನೋಡದೆ ತನ್ನ ಕುಟುಂಬದ ಒಬ್ಬ ಸದಸ್ಯನ ಥರ ನೋಡ್ಕೊಳ್ತಾ ಇದ್ರು. ಅದು ತುಂಬ ಮುಖ್ಯವಾಗ್ತಾ ಇತ್ತು. ಅವ್ರ ಮನೇಲಿ ಯಾವುದೇ ಸಣ್ಣ ಪುಟ್ಟ ಕಾರ್ಯಕ್ರಮಗಳಾದರೂ ಕೂಡ ಬಿಜಾಡಿ ಬಂದ್ಬಿಡಪ್ಪ ಅನ್ನೋರು. ಹೋದ್ಮೇಲೆ ಇನ್ನೇನು ನಾವು ದನಿ ಕಾಣಿಕೆ ಅಂತ ಹೇಳ್ತೀವಲ್ಲ, ನಮ್ಮ ದನಿ ಕಾಣಿಕೆ ಕೊಡಬೇಕು ಅಂದರೆ ಒಂದಷ್ಟು ಹಾಡು ಹೇಳಬೇಕು. ವಿಶೇಷ ಅಂದರೆ ಎಚ್ ಎಸ್ ವಿ ಕೇವಲ ತಮ್ಮ ಹಾಡುಗಳನ್ನು ಮಾತ್ರ ಕೇಳ್ತಿರಲಿಲ್ಲ, ಬೇರೆಯವ್ರ ಹಾಡುಗಳನ್ನು ಕೇಳೋರು ಮತ್ತು ಹೊಸ ಹೊಸ ಸಂಯೋಜನೆಗಳನ್ನು ಕೇಳೋರು, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸೋರು. ಎಚ್ ಎಸ್ ವಿ ಅಂದ್ರೇ ನನಗೊಂಥರ ಯೂನಿವರ್ಸಿಟಿಯ ಥರ. ಆ್ಯಂಡ್ ವೈಯಕ್ತಿಕವಾಗಿಯೂ ಕೂಡ ನನ್ನ ಜೀವನದ ಕೆಲವು ನೋವು ನಲುವುಗಳಲ್ಲಿ ಅವರು ಪಾಲುದಾರರಾಗಿದ್ದಾರೆ. ಅವರನ್ನು ನಾನು ಅಷ್ಟೇ ಹತ್ತಿರದಿಂದ ನೋಡಿದ್ದೀನಿ. ಹಾಗಾಗಿ ಅವರ ಸಾಲಿನ ಅಂತೆ ದೃಢವಾಗು ನೋವಿಂದ ನನ್ನ ಬಾಳೆ ಮಡಕೆ ದೃಢವಾದಂತೆ ಬೆಂದ ಮೇಲೆ ಇರ್ಬೋದು, ಅಥವಾ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಇರ್ಬೋದು. ಅದೆಲ್ಲ ನನಗೆ ತುಂಬ ಹತ್ರಕ್ಕೆ ತರುತ್ತೆ. ಆ್ಯಂಡ್ ಎಚ್ ಎಸ್ ವಿ ನನ್ನೊಡನೆ ಮತ್ತು ಎಚ್ ಎಸ್ ವಿ ಜೊತೆ ನಾನು ಬೆರೆತದ್ದೇ ಅದೊಂಥರ. ಯಾಕಂದರೆ ಊರು ಹೊದಿಗೆರೆ, ನನ್ನ ಪ್ರೌಢ ಶಿಕ್ಷಣ ನಡೆದಿದ್ದು ಕೂಡ ಚನ್ನಗಿರಿ. ಅವರು ಮಲ್ಲಾಡಿಹಳ್ಳಿಯಲ್ಲಿ ಕೆಲಸ ಮಾಡಿದ್ರು, ನಾನು ಮಲ್ಲಾಡಿಹಳ್ಳಿಯಲ್ಲಿ TCH ಮಾಡಿದೆ. ಸೊ ಅವರ ಒಂದು ನಮಗೆ ಗೊತ್ತಿಲ್ಲದೆ ಹಿಂದಿನ ಕೆಲವೊಂದು ಘಟನೆಗಳು ಒಂದೇ ಸ್ಥಳದಲ್ಲಿ ನಡೆದಿತ್ತು. ಹಾಗಾಗಿ ಎಚ್ ಎಸ್ ವಿ ಅವರ ಅನಾತ್ಮಕಥನವೂ ನನಗಿಷ್ಟ. ಮತ್ತು ಅನಾತ್ಮಕಥನದಲ್ಲಿ ಬರ್ತಕ್ಕಂಥ ಎಲ್ಲ ಏನು ಸ್ಥಳಗಳಿವೆ ಅವೆಲ್ಲ ನನಗೆ ತುಂಬಾ ಗೊತ್ತು. ಹಾಗಾಗಿ ನಾನು ಎಚ್ ಎಸ್ ವಿ ಅವರೊಂದಿಗೆ ಕೆಲವೇ ವರ್ಷಗಳಾದರೂ ಬೇಗ ಕನೆಕ್ಟ್ ಆಗಿಬಿಟ್ಟೆ. ಆಮೇಲೆ ನೀವು ಇನ್ನೊಂದು ಮಾತನ್ನು ಹೇಳಿದ್ರಿ, ತಮ್ಮ ಹಾಡನ್ನು ಮಾತ್ರವಲ್ಲದೆ ಬೇರೆ ಎಲ್ಲ ಕವಿಗಳ ಗೀತೆಯನ್ನು ಅವರು ಕೇಳೋರು ಅಂತ. ಅಷ್ಟು ಮಾತ್ರ ಅಲ್ಲ, ಇವತ್ತು ನಮಗೆ ಎಷ್ಟೊಂದು ಅದ್ಭುತ ಸಂಯೋಜನೆಗಳು ಸಿಕ್ಕಿದೆ. ಅಶ್ವಥ್ ಅವ್ರು ಮಾಡಿರೋದಾಗಲಿ, ಅನಂತಸ್ವಾಮಿ ಅವರು ಸಂಯೋಜನೆ ಮಾಡಿರೋದಾಗಲಿ, ಎಷ್ಟೋ ಸಂಯೋಜಕರ ಗೀತೆಗಳು ನಮಗೆ ಸಿಕ್ಕಿದೆ. ಭಾವಗೀತೆಗಳು, ಅದ್ಭುತವಾದ ಹಾಡುಗಳು ಮೂಡಿ ಬಂದಿದೆ. ಆ ಎಲ್ಲ ಬೇರೆ ಬೇರೆ ಕವಿಗಳ ಒಂದು ಗೀತೆಗಳನ್ನು ಎಚ್ ಎಸ್ ವಿ ಅವರು ಸಂಯೋಜಕರಿಗೆ ಆರಿಸಿಕೊಟ್ಟಿದ್ದಾರೆ. ಅಶ್ವಥ್ ಅವ್ರಿಗಾಗಲಿ, ಅನಂತಸ್ವಾಮಿ ಅವ್ರಿಗಾಗಲಿ, ನಮಗೂ ಕೂಡ ಈ ಕವಿಯ ಈ ಒಂದು ಗೀತೆಯನ್ನು ಸಂಯೋಜನೆ ಮಾಡಪ್ಪ, ಇದು ಮಾಡಿರೋ ಒಂದು ಕವಿತೆ ಇದೆಯಲ್ಲ, ಈ ಕವಿತೆಯಲ್ಲಿ ಕೆಲ ಸಾಲುಗಳು ಈ ರೀತಿಯಾಗಿ ಇರಬೇಕು, ಈ ಒಂದು ಸಾಲಿಗೆ ಒತ್ತು ಕೊಡು, ಈ ಒಂದು ಪದವನ್ನು ಒಂದು ರೀತಿಯಲ್ಲಿ ಹೇಳು ಅಂತ ನಮಗೆ ಮಾರ್ಗದರ್ಶನ ಕೂಡ ಮಾಡಿದಂಥವ್ರು ಎಚ್ ಎಸ್ ವಿ. ಹಾಗೆ ಎಲ್ಲ ಸಂಯೋಜಕರ ಜೊತೆಯಲ್ಲಿ ಸಂಯೋಜನೆ ಆಗಬೇಕಾದ್ರೆ ಇದ್ದು, ಆಮೇಲೆ ಅದನ್ನು ಹಾಡಿದಾಗ ಫ್ರಂಟ್ ಸೀಟಲ್ಲಿ ಕೂತ್ಕೊಂಡು ಸಂಭ್ರಮಿಸಿದವರು ಕೂಡ ಎಚ್ ಎಸ್ ವಿ ಸರ್. ಬನ್ನಿ, ಈಗ ಅವರ ಒಂದು ಆ್ಯಂಥಮ್ ಅಂತಲೇ ಹೇಳ್ಬೋದು, ನಾವೆಲ್ಲರೂ ಸೇರಿ ಒಟ್ಟಾಗಿ ಹಾಡುವಂಥ ಒಂದು ಗೀತೆ. ಸುಪ್ರಿಯಾ ಅವ್ರನ್ನೂ ಕೂಡ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ನಾವೆಲ್ಲ ಸೇರಿ ಒಟ್ಟಾಗಿ ನಡೆದಾಗ ಹೆಜ್ಜೆ ಸಾವಿರವಾದರೂ ನಾವು ಮುಟ್ಟುವ ಗುರಿ ಒಂದೇ ಆಗಲಿ ಅನ್ನೋ ಒಂದು ಸಂದೇಶವನ್ನು ಸಾರುವಂತಹ ಗೀತೆ. ಎಲೆಗಳು ನೂರಾರು, ಭಾವದ ಎಳೆಗಳು ನೂರಾರು. ಕೇಳಿ, ಡಾಕ್ಟರ್ ಸಿ ಅಶ್ವಥ್ ಅವರ ರಾಗ ಸಂಯೋಜನೆ, ಎಚ್ ಎಸ್ ವಿ ಅವರ ಬರಹ. ನಾವು ನೀವು ಸೇರಿ ಒಂದಾಗಿ ಮುಟ್ಟೋಣ, ಮಾಡನ್ನು ಮುಟ್ಟೋಣ, ತಾರೆಗಳೇ ಈ ನಾಡಿನ ಸೂರಾಗಿ. ಇಂಥ ಅದ್ಭುತವಾದ ಸಂದೇಶವನ್ನು ಹೇಳುತ್ತಾ ಹೊಸ ಹೊಸ ಗೀತೆಗಳನ್ನು ಒಳಗೊಂಡು, ಹೊಸ ಹೊಸ ಮಾತುಗಳನ್ನು ಒಳಗೊಂಡು ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಭಾವನವನ ವೀಣಾ ತೊರೆಯ ನೀರದು ಹರಿದು ಹಳತನ್ನು ತೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ. ಮೊಗ್ಗು ದಳಗಳ ಬಿಡಿಸಿ ಕುಸುಮವನು ಪೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ. ಪದಗಳಂಕುರದಲ್ಲಿ ಹೊಸ ಕಾವ್ಯ ದೊರೆವಂತೆ ರಾಗ